ದರ್ಶನ್ ನೋಡಿ 35 ಲಕ್ಷ ರೂಪಾಯಿ ಕ್ಯಾಶ್ ಕೊಡಿ ಸ್ವಾಮಿ, ನಾನು ಪಿಕ್ಚರ್ ಮಾಡಲ್ಲ, ನಿಮ್ಗಿನ್ ಪಿಕ್ಚರ್ ಮಾಡೋಕ್ಕಾಗಲ್ಲ, ನೀವು ಜೈಲಿಗೆ ಹೋಗ್ಬಿಟ್ಟಿದ್ದೀರಾ, ಜೈಲಿಂದ ಬಂದರೆ ನಿಮ್ಮ ಜನ ನೋಡಲ್ಲ. ಜೈಲ್ ಸರ್ ಸಿನಿಮಾ ಅಂದರೆ ಡ್ರಾಮಾ ಅಂದರೆ ಕಲಕಲ ಇರೋ ಸರ್ ಹೀರೋ. ಅವಾಗ ರಾಜ್ಕುಮಾರ್ ಮನೆ ಬಿಟ್ಟು ಈಚೆ ಬರ್ತಾ ಇರಲಿಲ್ಲ. ಏನಕ್ಕೆ? ನಾನು ನೋಡಬಾರ್ದು, ಯಾರು ಜನ ಸ್ಕ್ರೀನಲ್ಲಿ ನೋಡಬೇಕು, ಆಚೆ ನಾನು ಯಾರು ನೋಡಬಾರ್ದು. 100 ರೂಪಾಯಿ ಕೊಡೋ ವ್ಯಕ್ತಿ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡ್ಬೇಕು ನನ್ನ ಅಂತ ಕಾಯೋರು. ಇವಾಗ ಬೀದಿಗೆ ಹೋಗಿ ಕುಣಿತಾರೆ ಹೀರೋಗಳು, ಬೀದಿಗೆ ಹೋಗಿ ಹಿರಿಯಣ್ಣು ಕುಣಿತಾರೆ. ಯಾರಿಗೆ ನೋಡ್ತಾರೆ ಥಿಯೇಟ್ರಿಗೆ ಬಂದು ಸಿನಿಮಾ? ಮಾನ ಮರ್ಯಾದೆ ಬೇಡ ಅವ್ರಿಗೆ. ನಮ್ಮ ಹತ್ರ ದುಡ್ಡು ತಗೋತಾರೆ, ಅಲ್ಲೋ ಟಿವಿ ದುಡ್ಡು ತಗೋತಾರೆ. ಏನ್ರಿ ಅದು ಅನ್ಯಾಯ? ಅಥವಾ ಸಿನಿಮಾ ಮಾಡಲಿ, ಹೋದ್ಸತಿನೂ ಹೇಳ್ತಾ ಇದ್ದೀನಿ, ಈ ಸತಿನೂ ಹೇಳ್ತಾ ಇದ್ದೀನಿ, ಅಥವಾ ಸಿನಿಮಾ ಮಾಡಲಿ, ಅಥವಾ ಟಿ ವಿ ಹೋಗಿ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಕಿಸಿ ಅಂದ್ಕೊಂಡು ನಕ್ಕೊಂಡು ಅದು ಮಾಡಿಕೊಂಡು ಇರಲಿ. ಸಿನಿಮಾ ಮಾಡಿ ಪಡೆಯೋರು ಯಾಕೆ ಹಾಳು ಮಾಡ್ತೀರಾ? ಯಾಕೆ ಹಾಳು ಮಾಡ್ತೀರಾ? ಏನ್ರಿ ಒಬ್ಬರ ಮನೆ 50 ಕೋಟಿ ಲಾಸ್ ಅಂತ? ಏನ್ರಿ 50 ಕೋಟಿ ಅಂದರೆ ಒಂದು ದೇಶ ಕಟ್ಬೋದು, ಒಂದು ಊರೇ ಕಟ್ಬೋದು. 50 ಕೋಟಿ ದುಡ್ಡಲ್ವ? 50 ಕೋಟಿ ಎಷ್ಟು? ಹೊಟ್ಟೆ ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಯಾರು ಬರ್ತಾರೆ ಸಿನಿಮಾ ಮಾಡೋಕ್ಕೆ? ಪೇಪರ್ 50 ಕೋಟಿ ಲಾಸ್ ಆಯಿತು, 30 ಕೋಟಿ ಲಾಸ್ ಆಯಿತು, 50 ಕೋಟಿ ಲಾಸ್. ಸರ್ ನೈಟು ಪಡಿಯರ್ ಚೇಂಜ್, ನೈಟು ಪಡಿಯರ್ ಚೇಂಜ್, ಡಿಸ್ಟ್ರಿಬ್ಯೂಟರ್ ಚೇಂಜ್, ನೈಟು ಯಾವುದಾದ್ರು ಕಾಲದಲ್ಲಿ ಕೇಳಿದ್ದೀರ ಸ್ವಾಮಿ ನೀವು? ಇವತ್ತಿದ್ದವನೊಬ್ಬ ಪಡಿಯೋರು, ನಾಳೆ ಇರೋನು ತಿರ್ಗಾ ಬೆಳಿಗ್ಗೆ ಚೇಂಜ್ ಮಾಡಿದ್ರೆ ಇನ್ನೊಬ್ಬ ಪಡಿಯೋರು. ಇವನು ದುಡ್ಡು ತಂತಾನೆ, ಡಿಸ್ಟ್ರಿಬ್ಯೂಟರ್ ಇವನು ದುಡ್ಡು ತಂತಾನೆ. ನಾವು ಯಾರು ಕೇಳಲ್ಲ? ಇನ್ನೆಲ್ಲಿ ನ್ಯಾಯ ಇದೆ, ನೀತಿ ಇದೆ? ಹೇಳಿ, ನೀವೇ ಹೇಳಿ. ನನ್ನೇನು ತಪ್ಪಾದರೆ ಸಾರ್ ನೀವು ತಪ್ಪಾತಾಡ್ತಾ ಇದ್ದೀರಿ ಅಂತೇಳಿ. ಇವತ್ತು ರಾತ್ರಿ 12 ಒಬ್ಬ ಡಿಸ್ಟ್ರಿಬ್ಯೂಟ್ರ್ ಅಂತೆ, ಬೆಳಿಗ್ಗೆ 7 ಗಂಟೆಯಿಂದ ಇನ್ನೊಬ್ಬ ಡಿಸ್ಟ್ರಿಬ್ಯೂಟ್ರ್. ಇವನು ದುಡ್ಡು ತಗೊಂಡ. ಅದು ನ್ಯಾಯನಾ? ಯಾರು ನಂಬ್ತಾರೆ ಸಿನಿಮಾ ಅಂದರೆ? ನೀವೇ ಹೇಳಿ. ಒಂದು ನ್ಯಾಯ, ನೀತಿ, ಧರ್ಮ ಅನ್ನೋದಿಲ್ವಾ?